ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. SLC ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳಬಹುದು. ಶಿಕ್ಷಣ ಇಲಾಖೆಯಿಂದ ಒಂದು ಹೊಸ ಆದೇಶನ ಹೊರಡಿಸಿದ್ದಾರೆ. ಏನಪ್ಪ ಅಂದರೆ PM ಪೋಷಣ್ ಈ ಯೋಜನೆ ಅಡಿಯಲ್ಲಿ ಮಧ್ಯಾಹ್ನದ ಬಿಸಿಯೂಟ ಯೋಜನೆ ಏನಿತ್ತು, ಈಗ ಅದು SLC ಎಕ್ಸಾಮ್ ಬರೀತಿರೋ ವಿದ್ಯಾರ್ಥಿಗಳಿಗೂ ಕೂಡ ಅನ್ವಯವಾಗುವಂತೆ ಸರ್ಕಾರ ಆದೇಶನ ಹೊರಡಿಸಿದ್ದಾರೆ. ಶಿಕ್ಷಣ ಇಲಾಖೆ 2023-24ನೇ ಸಾಲಿನಲ್ಲಿ ಮೇ 25ರಿಂದ ಏನು ಎಕ್ಸಾಮ್ಸ್ ನಡೆಯುತ್ತೆ SLC ವಿದ್ಯಾರ್ಥಿಗಳಿಗೆ, ಅದು ಏಪ್ರಿಲ್ 6ನೇ ತಾರೀಕು ಕ್ಲೋಸ್ ಆಗುತ್ತೆ. ಈ ನಡುವೆ PM ಪೋಷಣ್ ಮಧ್ಯಾಹ್ನದ ಉಪಹಾರ ಯೋಜನೆ ಅಡಿಯಲ್ಲಿ ಈ ವಿದ್ಯಾರ್ಥಿಗಳಿಗೆ SLC ಪರೀಕ್ಷೆ ಬರೆಯುವಂತಹ ವಿದ್ಯಾರ್ಥಿಗಳಿಗೆ ತಮ್ಮ ಪರೀಕ್ಷಾ ಕೇಂದ್ರಗಳಲ್ಲಿ ಬಿಸಿಯೂಟನ ಪ್ರಿಪೇರ್ ಮಾಡಬೇಕು, ಬಿಸಿಯೂಟನ ಅವರಿಗೆ ತಲುಪಿಸ್ಬೇಕು ಅಂತ ಆದೇಶ ಹೊರಡಿಸಿದ್ದಾರೆ. ಹೌದು, ಪರೀಕ್ಷೆ ಬರೀತಿರೋ ವಿದ್ಯಾರ್ಥಿಗಳು ತಮ್ಮ ಪರೀಕ್ಷೆ ಮುಗಿದ ನಂತರ ತಮ್ಮ ಎಕ್ಸಾಮ್ ಸೆಂಟರ್ಗಳಲ್ಲಿ ಬಿಸಿಯೂಟನ ಸೇವನೆ ಮಾಡಿಕೊಂಡು ನಂತರ ಮನೆಗೆ ತೆರಳಬಹುದು. ಏನು ಇನ್ಫಾರ್ಮೇಷನ್ ಹಾಕಿದ್ದಾರೆ ಅಂದರೆ, ಅಡುಗೆ ಕೇಂದ್ರಗಳಿರುವ 1167 ಎಕ್ಸಾಮ್ ಸೆಂಟ್ರಲ್ಲಿ 884 ಶಾಲೆಗಳಲ್ಲಿ ಮಧ್ಯಾಹ್ನದ ಬಿಸಿಯೂಟನ ರೆಡಿ ಮಾಡಿ, ಅಲ್ಲಿ ಅಡುಗೆ ಕೇಂದ್ರ ಎಲ್ಲಿರುತ್ತೋ ಆ ಎಲ್ಲ ಶಾಲೆಗಳಲ್ಲಿ ಮಧ್ಯಾಹ್ನದ ಬಿಸಿಯೂಟನ ತಯಾರಿಸಿ ಪರೀಕ್ಷೆಗೆ ಹಾಜರಾಗುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಮಧ್ಯಾಹ್ನದ ಬಿಸಿಯೂಟವನ್ನು ತಲುಪಿಸಿ ಮತ್ತು ಹಾಜರಾತಿ ಎಷ್ಟು ಜನ ಅಟೆಂಡ್ ಮಾಡ್ತಾರೋ ಅಷ್ಟು ಜನಕ್ಕೆ ಆಗುವಂತೆ ಅಡುಗೆನ ಸಿದ್ಧಪಡಿಸೋದಕ್ಕೆ ತಿಳಿಸಿದ್ದಾರೆ. ಈ ಅಡುಗೆ ವಿಚಾರವಾಗಿ ಅಡುಗೆ ತಯಾರಿಕೆಗೆ ಸಂಬಂಧಪಟ್ಟಂತೆ ಯಾರಿಗೆ ಜವಾಬ್ದಾರಿ ವಹಿಸಿದ್ದಾರೆ ಅಂದರೆ, ಬೋಧಕ ಶಿಕ್ಷಕರದ ಅಲ್ಲದೆ ಅಂದರೆ ಸಬ್ಜೆಕ್ಟ್ ಟೀಚರ್ಸ್ ಅಲ್ಲದೆ ದೈಹಿಕ ಶಿಕ್ಷಣರು ಇರ್ತಾರಲ್ವ ಅವರು ಅಥವಾ ವೃತ್ತಿ ಶಿಕ್ಷಕರು, ಇವರಿಬ್ಬರಲ್ಲಿ ಯಾರಾದರೂ ಇನ್ಚಾರ್ಜ್ ತಗೊಂಡು ಸರಿಯಾದ ರೀತಿಯಲ್ಲಿ ಈ ಜವಾಬ್ದಾರಿಯನ್ನು ನಿರ್ವಹಿಸೋದಕ್ಕೆ ತಿಳಿಸಿದ್ದಾರೆ. ಯಾವುದೇ ಆರೋಪಗಳಿಗೆ ಅವಕಾಶ ನೀಡದಂತೆ ಸರಿಯಾಗಿ ನಡೆಸಿ ಅಂತ ತಿಳಿಸಿದ್ದಾರೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಬಾಕಿ ಉಳಿದ ವಿದ್ಯಾರ್ಥಿಗಳಿಗೆ 1 to 9 ವಿದ್ಯಾರ್ಥಿಗಳಿಗೆ ಏಪ್ರಿಲ್ 10ರವರೆಗೂ ಸ್ಕೂಲ್ ಇರುತ್ತಲ್ವ, ಈ ನಡುವೆ ಕೂಡ ಅವರಿಗೂ ಕೂಡ ಮಧ್ಯಾಹ್ನದ ಬಿಸಿಯೂಟನ ತಪ್ಪದೇ ತಲುಪಿಸಬೇಕು ಅನ್ನೋದನ್ನ ತಿಳಿಸಿದ್ದಾರೆ. ಮತ್ತು ಎಕ್ಸಾಮ್ಸ್ ಬರೆಯೋ ವಿದ್ಯಾರ್ಥಿಗಳಿಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಒದಗಿಸಬೇಕು, ಊಟ ರುಚಿಯಾಗಿರಬೇಕು ಮತ್ತು ಶುಚಿಯಾಗಿರಬೇಕು. ಅಂದರೆ ಮಕ್ಕಳ ಸುರಕ್ಷತೆಗೆ ಮತ್ತು ಆರೋಗ್ಯಕ್ಕೆ ಹೆಚ್ಚಿನ ಪ್ರಿಫರೆನ್ಸ್ನ ಕೊಡ್ತಿದ್ದಾರೆ. ಇದ್ರ ಜೊತೆಗೆ ನೀವೇನು ಊಟ ಪ್ರಿಪೇರ್ ಮಾಡ್ತೀರೋ ಅದು ಸ್ವಚ್ಛವಾಗಿರಬೇಕು, ಸ್ವಚ್ಛ ಜಾಗದಲ್ಲಿ ಮಾಡಬೇಕು ಅನ್ನೋದನ್ನ ತಿಳಿಸಿದ್ದಾರೆ. ಇದು SLC ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳಬಹುದು. ಇವ್ರಿಗೆ ಹೋಗಿ ಬರೋದಕ್ಕೆ ಸರ್ಕಾರದ ಕಡೆಯಿಂದ KSRTC ಬಸ್ಸಲ್ಲಿ ಫ್ರೀ ಇದೆ, ಯಾವುದೇ ದುಡ್ಡನ್ನ ಪೇ ಮಾಡೋ ಅವಶ್ಯಕತೆ ಇಲ್ಲ. ಜೊತೆಗೆ ಈಗ ಹೊಸದಾಗಿ ಬಂದಿರೋ ಪ್ರಕಾರ ನೀವು ಮಧ್ಯಾಹ್ನದ ಬಿಸಿಯೂಟವನ್ನು ಸೇವನೆ ಮಾಡಿಕೊಂಡು ನಂತರ ಮನೆಗೆ ಹೋಗಬಹುದು. ಎಕ್ಸಾಮ್ಸ್ ಬರೀತಿರೋರು ಎಲ್ರಿಗೂ ಆಲ್ ದ ಬೆಸ್ಟ್. ಈ ಯೋಜನೆನ ನೀವು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.